ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂದ್ರೆ ಯೂನಿವರ್ಸಿಟಿದವರು ಒಂದು ಹೊಸ ನೋಟಿಫಿಕೇಷನ್ ಬಂದಿದೆ. ಸೊ ಏನಪ್ಪ ಅಂದ್ರೆ ಆಧಾರ್ ರಿವ್ಯಾಲ್ಯೂಡೇಷನ್ ಮಾಡಬೇಕು ಅಂಥೇಳಿ ತಮಗೆ ಗೊತ್ತಿರೋದು ಆಧಾರ್ ರಿವ್ಯಾಲ್ಯೂಡೇಷನ್ ಮಾಡ್ಬೇಕಂತ ಹೇಳಿದೆ. ಸೊ ಅದಕ್ಕೆ ತಾವೇನು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು ಏನಿಲ್ಲ ಅದರೊಳಗಡೆ ಏನಂತ ದೊಡ್ಡ ಕನ್ಫ್ಯೂಸ್ ಇಲ್ಲ ಏನಿಲ್ಲ. ಸೊ ತಾವು ಯಾವ ರೀತಿ ಆಧಾರ್ ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಎಲ್ಲರಿಗೂ ಗೊತ್ತಿದ್ದ ಪ್ರಕಾರ ಎಲ್ಲರೂ ಏನು ಮಾಡಿ ಅಂದ್ರೆ ಆಲ್ಮೋಸ್ಟ್ ಆಲ್ UCMSದಲ್ಲಿ ಲಾಗಿನ್ ಆಗ್ರಿ. ಲಾಗಿನ್ ಆದ ತಕ್ಷಣ ನೀವೇನು ಮಾಡ್ತದೆ ಅಂದ್ರೆ ನಿಮ್ಮ ಪಾಸ್ವರ್ಡು ಮತ್ತು ಯೂಸರ್ ನೇಮ್ ಹಾಕಿ ಲಾಗಿನ್ ಆಗ್ತೀರ. ಲಾಗಿನ್ ಆದ ತಕ್ಷಣ ಏನದಪ್ಪ ಅಂದ್ರೆ ಈ ರೀತಿ ಬಂದ್ಬಿಡ್ತದೆ ಕ್ಯಾಂಡಿಡೇಟ್ ಆಧಾರ್ ನೇಮು ಮತ್ತು ಮೊಬೈಲ್. ಓಕೆ, ಸೊ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ನಂಬರ್ ಪ್ರಕಾರ ಆಧಾರ್ ಕಾರ್ಡ್ ಪ್ರಕಾರ ಯಾವ ರೀತಿ ನಿಮ್ಮ ಹೆಸರು ಅದಲ್ಲ ಹಂಗೆ ಹೆಸರು ಹಾಕಬೇಕು. ಆಧಾರ್ ಕಾರ್ಡ್ದಾಗ ಹೆಂಗೆ ಅದಲ್ಲ ಹಂಗೆ ಕೆಲವೊಂದು ಅಪ್ಪನ ಫಾದರ್ ಹೆಸರು ಸೇರಿರ್ತದೆ, ಕೆಲವೊಂದು ಸಲ ಫಾದರ್ ಹೆಸರು ಸೇರಿರಂಗಿಲ್ಲ. ಸೊ ಆಧಾರ್ ಕಾರ್ಡ್ದಾಗ ಹೆಂಗೆ ಅಪ್ಡೇಟ್ ಮಾಡಿರ್ತೀರಿ ನೋಡಿರಿ ನೀವು, ಅದ್ರ ಪ್ರಕಾರ ನೇಮ್ ಹಾಕಿರಿ. ಆಮೇಲೆ ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರ್ ಕಾರ್ಡಿಗೆ ನಂಬರ್ ಲಿಂಕ್ ಇರುವಂಥ ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ ಹಾಕಿ ಇಲ್ಲಿ ವ್ಯಾಲಿಡೇಟ್ ಅಂತೇಳಿ ಕೊಟ್ಬಿಡಿ. ಆಟೋಮೆಟಿಕ್ಕಾಗಿ ಅದು ವ್ಯಾಲಿಡೇಟ್ ಆಗ್ತದೆ. ಎಸ್ ಅಂತೇಳಿ ಮುಂದೆ ಕೊಟ್ಟರೆ ನಿಮ್ಗೇನಾಗ್ತದೆ ಲಾಗಿನ್ ಆಗ್ತದೆ, ವ್ಯಾಲಿಡೇಟ್ ಆಗ್ತದೆ. ತಮಗೇನಾದ್ರು ಅಲ್ಲಿ ಮುಂದೆ ಒಂದು ಸ್ವಲ್ಪ ಏನಾದ್ರು ಡೌಟ್ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ನಂಬರು 7760499234 ಇರ್ತದೆ. ಸೊ ಏನೇ ಡೌಟ್ ಇದ್ದರೂ ಕೂಡ ತಾವು ಕಾಲ್ ಮಾಡಿ ಕೇಳ್ಬೋದು. ಧನ್ಯವಾದಗಳು.